ಯಸ್ತೆ ಮನ್ಯೋ ವಿದದ್ವಜ್ರಸಾಯಕ ಸಹ ಭೋಜಃ ಪುಷ್ಯತಿ ವಿಶ್ವಮಾನುಷಕ ಸಾಹ್ಯ ಮದ ಸಮಾರ್ಯಂ ತ್ವಯಾ ಯುಜಾ ಸಹಸ್ಕೃತೇನ ಸಹಸಾ ಸಹಸ್ವತ. ಭೀಮಸೇನ ಜ್ಞಾನಸ್ವರೂಪನಾದಂಥ ಮತ್ತೆ ಕ್ರೋಧದ ಮೂರ್ತಿಯಾದ ನರಸಿಂಹದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಮನ್ಯೋ, ನೀನು ಜ್ಞಾನರೂಪನಾದವನು, ವಜ್ರನೂ ಹೌದು. ಶತ್ರುಗಳ ಮೇಲೆ ನೀನು ಯಾವತ್ತೂ ವಜ್ರದಂತೆ ಪ್ರಹಾರ ಮಾಡ್ತಿ. ಸಾಯಕ, ಬಿಲ್ಲಿನಿಂದ ಹೊರಬಂದು ರಭಸದಿಂದ ಶತ್ರುಗಳ ಮೇಲೆ ಎರಗುವಂಥ ಬಾಣದಂತೆ ನೀನು ಶತ್ರುಗಳ ಮೇಲೆ ಎರಗುತ್ತಿ. ಅಥವಾ ವಜ್ರ ಸಹಾಯಕ ಅಂತ ಒಂದೇ ಶಬ್ದ. ವಜ್ರದಂತಿರುವ ಬಾಣಗಳನ್ನು ನೀನು ಹೊಂದಿದವನು ಅಂತ ಅದರ ಅರ್ಥ. ಅಂಥ ನರಸಿಂಹನೇ, ನಿನ್ನನ್ನು ಯಾರು ವಿಧಿವತ್ತಾಗಿ ಆರಾಧನೆ ಮಾಡ್ತಾನಲ್ಲ, ಅವನು ಏನನ್ನು ಪಡ್ಕೋತಾನೆ? ಮುಖ್ಯವಾಗಿ ಅವನಿಗೆ ಸಿಗುವ ಶಕ್ತಿ ಏನು ಅಂದರೆ, ಯಾರಿಗೂ ಬಗ್ಗದ ಬಲ, ಸಹಸ್ ಮತ್ತು ಓಜಸ್, ಎಲ್ಲರನ್ನೂ ಸೋಲಿಸುವಂಥ ಶಕ್ತಿಯನ್ನು, ಇವೆರಡನ್ನೂ ಪಡ್ಕೋತಾನೆ. ಬಲಸ್ವರೂಪನಾದಂಥ ನೀನು ಅಪರಾಧ ಸಹಿಷ್ಣುವು ಕೂಡ ಹೌದು. ನಮ್ಮಂಥ ಪಾಮರದ ಅಪರಾಧಗಳನ್ನು ಕೂಡ ಯಾವತ್ತೂ ಸಹಿಸುವಂಥವನು ನೀನು. ನಮ್ಮಲ್ಲಿಯೂ ಬಲವನ್ನು ತುಂಬುತ್ತಿ. ಯಾರಿಗೂ ಬಗ್ಗದ, ಎಲ್ಲರನ್ನು ಸೋಲಿಸುವ ಬಲವನ್ನು ನೀನೇ ನಮ್ಮಲ್ಲಿ ತುಂಬುತ್ತಿ. ನೀನು ಯಾವ ಕಾರ್ಯದಲ್ಲಿಯೂ ಕೂಡ ನಮ್ಮ ಜೊತೆಗಿರಬೇಕು. ಹಾಗಿದ್ದರೆ ಭೀಮಸೇನ ಹೇಳ್ತಾನೆ, ದುರ್ಯೋಧನನ ಕಡೆಯ ಶತ್ರುಗಳನ್ನು ಮತ್ತೆ ಅವನಿಗೆ ಸಹಾಯಕರಾಗಿ ನಿಂತ ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಕೂಡ ನಾವು ಗೆಲ್ಲುತ್ತೇವೆ. ಭೀಮಸೇನ ಕಥೆ ಆಯಿತು. ನಾವು ಕೂಡ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಎಂಥದೇ ಆಪತ್ತಿನ ಸ್ಥಿತಿಗೂ ಕೂಡ ಬಗ್ಗದಂಥ ಬಲವನ್ನು ಮತ್ತೆ ಆಪತ್ತನ್ನು ಸಂಪತ್ತನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ವಿಶಿಷ್ಟವಾದಂಥ ಶಕ್ತಿಯನ್ನು ಯಾವತ್ತೂ ಮಣಿಯಬಾರದು. ಮತ್ತು ವಿರೋಧ ಶಕ್ತಿಗಳನ್ನು ನಾವೇ ಗೆಲ್ಲಬೇಕು, ಅಂತರಂಗದ ಬಹಿರಂಗದ ಶತ್ರುಗಳನ್ನು. ಅದೆಲ್ಲವೂ ಭಗವಂತ ನರಸಿಂಹ ನಮ್ಮ ಜೊತೆಗಿದ್ರೆ ಆ ಕಾರ್ಯ ಆಗ್ತದೆ ಅಂತ ತಾತ್ಪರ್ಯ. ಅವನಿದ್ದಾನೆ ಅಂದರೆ ಆತನ ಜೊತೆಗೆ ಭೀಮಸೇನನು ಕೂಡ ಇದ್ದೇ ಇರ್ತಾನೆ. ಇದಿಷ್ಟು ಅದರ ತಾತ್ಪರ್ಯ. ಈಗ ಅದರ ಅನ್ವಯಾರ್ಥ ನೋಡೋಣ. ಮನ್ಯೋ, ಕೋಪದ ದೇವರೇ, ಕ್ರೋಧಮೂರ್ತಿಯೇ ಅಥವಾ ಜ್ಞಾನಸ್ವರೂಪನೇ, ರೂಪನೇ, ಯಜ್ಞಸ್ವರೂಪನಾದಂಥ ನರಸಿಂಹನೇ, ಯಜ್ಞರೂಪನಾದ ವರಾಹನೇ, ಯಹ ಯಾರು, ತೇ ನಿನ್ನ, ಅವಿಧತ್ ಪರಿಚರ್ಯ ಮಾಡ್ತಾನೋ, ಯಾರು ನಿನ್ನನ್ನು ಸೇವಿಸ್ತಾನೋ ಅಂತ ಹಾಗಲ್ಲಿ ಅನ್ವಯ ಅದು. ಅದಕ್ಕಿಂತ ಮುಂಚೆ ಮನ್ಯೋ ಅಂತ ಭಗವಂತನಿಗೆ ಸಂಬೋಧನೆ ಮಾಡ್ತೀವಿ. ಆ ಸಂಬೋಧನದ ಬಳಿಕ ವಜ್ರ, ಶತ್ರುಗಳ ಮೇಲೆ ವಜ್ರದಂತೆ ಎರಗುವವನೇ, ಸಾಯಕ, ಬಾಣದಂತೆ ಅವರನ್ನು ಕತ್ತರಿಸಿ ಹಾಕುವವನೇ ಅಂತ ಭಗವಂತನಿಗೆ ಮನ್ಯೋ, ವಜ್ರ ಮತ್ತು ಸಾಯಕ ಅಂತ 3 ಸಂಬೋಧನೆಗಳು ಭಗವಂತನಿಗೆ. ಯಹ ಯಾರು, ತೇ ನಿನಗೆ, ಅವಿಧತ್ ಸೇವೆ ಮಾಡ್ತಾನೋ ಅವನು, ಓ ಸಹ ಇನ್ನೊಬ್ಬರಿಗೆ ಶತ್ರುಗಳಿಗೆ ಮಣಿಯದ ಬಲವನ್ನು, ಓಜಃ ಶತ್ರುಗಳನ್ನೇ ಮಣಿಸುವಂಥ ಶಕ್ತಿಯನ್ನು, ಪುಷ್ಯತಿ ತುಂಬಿಕೊಳ್ತಾನೆ. ಮುಂದೆ ಆ ಭೀಮಸೇನ ಹೇಳ್ತಿದ್ದಾನೆ, ಯುಜ, ನೀನು ಯಾವತ್ತೂ ಕೂಡ ನಮಗೆ ಜೊತೆಗಾರ. ಸಯುಜ ಸಖಾಯ ಅಂತ ಜೀವನನ್ನ ಮತ್ತು ಪರಮಾತ್ಮನನ್ನ ಜೊತೆಗಾರರು ಅಂತ ವರ್ಣನೆ ಮಾಡ್ತಾರೆ. ಸಹಸ್ಕೃತೇನ, ಬಲವನ್ನೇ ಮೈಯಲ್ಲಿ ತುಂಬಿಕೊಂಡು ಬಂದಂಥವನು ನೀನು. ಹೀಗೆ ಯುಜ ಸಹಸ್ಕೃತೇನ ಮತ್ತೆ ಸಹಸ, ಬಲ ಸ್ವರೂಪನಾದ, ಸಹಸ್ವತ ಮತ್ತೆ ಅಪರಾಧ ಸಹಿಷ್ಣು. ಸಹಸ ಸಹಸ್ವತ ಅಂತ 2 ಬಂದಿರೋದ್ರಿಂದ ಒಂದು ಕಡೆ ಬಲ ಸ್ವರೂಪ ಅಂತನೂ ಮತ್ತೊಂದು ಕಡೆ ಅಪರಾಧ ಸಹಿಷ್ಣು ಅಂತನೂ ಪ್ರಾರ್ಥನೆ ಮಾಡಬೇಕು. ಇವು ಭಗವಂತನಿಗೆ ವಿಶೇಷಣ. ತ್ವಯ, ಇಂಥ ಗುಣವುಳ್ಳ ನಿನ್ನಿಂದ ನೀನು ನಮ್ಮ ಜೊತೆಗಿದ್ರೆ
ಆನುಷಕ್ ವಿಶ್ವಂ, ಇಡೀ ವಿಶ್ವವು ನಮಗೆ ಎದುರಾಳಿ ಆದರೂ ಕೂಡ ಸಹ್ಯಾಮ, ನಾವು ಅದನ್ನು ಗೆಲ್ಲುತ್ತೇವೆ. ಮತ್ತೆ ದಾಸಂ ಆರ್ಯಂ, ದಾಸ ಅಂದರೆ ಲೋಕಕಂಟಕನಾದಂತಹ ದುರ್ಯೋಧನ ದುಶ್ಯಾಸನಾದಿಗಳನ್ನು, ಮತ್ತೆ ಆರ್ಯರು ಸಜ್ಜನರಾದಂತಹ ಭೀಷ್ಮ ದ್ರೋಣಾದಿಗಳನ್ನು. ಹೀಗೆ ನಮ್ಮ ಶತ್ರುಗಳಲ್ಲಿ ಕೆಲವರು ಸಜ್ಜನರಿದ್ದಾರೆ, ಎದುರಾಳಿ ಪಾಳ್ಯದಲ್ಲಿ ಕೆಲವರು ಸಜ್ಜನರಿದ್ದಾರೆ, ಕೆಲವರು ದುರ್ಜನರಿದ್ದಾರೆ. ಅವರೆಲ್ಲರನ್ನೂ ಕೂಡ ನೀನು ನಮ್ಮ ಜೊತೆಗಿದ್ದರೆ, ಅವರಿಗೆ ಮಣಿಯದ ಶಕ್ತಿಯನ್ನು ನಮ್ಮಲ್ಲಿ ತುಂಬಿದರೆ, ಅವರನ್ನೇ ಮಣಿಸುವ ಶಕ್ತಿಯನ್ನು ನಮಗೆ ಕೊಟ್ಟರೆ ನಾವು ಇವರೆಲ್ಲರನ್ನೂ ಕೂಡ ಸೋಲಿಸಿ ಬಿಡ್ತೇವೆ ಅಂತ ಆ ಭೀಮಸೇನನ ಅಭಿಪ್ರಾಯ. ಈ ಮಾತು ನಮಗೆ ಅಂತರಂಗದ ಬಹಿರಂಗದ ಶತ್ರುಗಳನ್ನು ಎದುರಿಸುವಾಗ ಅನ್ವಿತ ಆಗ್ತದೆ.